ಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಕಚೇರಿಗೆ ಬೀಗ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಅವರು. ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ ಕಚೇರಿಗೆ ಬೀಗ ಸಾಂಕೇತಿಕವಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಕೂತು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಇವತ್ತಿನ ಹೋರಾಟದ ಭಾಗವಾಗಿ ಬಿಜೆಪಿಗರು ಮುಖ್ಯಮಂತ್ರಿ ಕಚೇರಿಗೆ ಬೀಗ ಹಾಕೋದಕ್ಕೆ ಹೊರಟಿದ್ರು. ಬೀಗವನ್ನು ಕೂಡ ಪ್ರದರ್ಶನ ಮಾಡಿದ್ರು ಮಾಜಿ ಸಚಿವ ಮುನಿರತ್ನ ಅವರು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನೂಕಾಟ ತಳ್ಳಾಟದ ಬಳಿಕ ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ ಮತ್ತು ಅಶೋಕ್ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ಬಸ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ರೈತರು ಬರಗಾಲದ ಬವಣೆಯಲ್ಲಿ ಆತ್ಮಹತ್ಯೆ ಮಾಡಿದಂತ ಇದ್ದಾರೆ. ಡೆಲ್ಲಿಯಲ್ಲಿ 136 ಶಾಸಕರು ಮಜಾ ಮಾಡ್ತಾ ಇದ್ದಾರೆ. ಮಜಾ ಮಾಡೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ವಿಧಾನಸೌಧ ಈಗ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಿ ಒಂದು ಕಡೆ ಬರಗಾಲದಲ್ಲಿ ರೈತರು ಬವಣೆಯಲ್ಲಿ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಡೆಲ್ಲಿಗೆ ಹೋಗಿ ಮಜಾ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ರೈತರಿಗೆ ಬರಗಾಲ ಭಾಗ್ಯ, ಕಾಂಗ್ರೆಸ್ ಅವರಿಗೆ ಬಿರಿಯಾನಿ ಭಾಗ್ಯ. ಇದರ ವಿರುದ್ಧವಾಗಿ ಇಲ್ಲೇನು ಕೆಲಸ ನಡೀತಾ ಇಲ್ಲ. ಅದಕ್ಕೋಸ್ಕರ ನಾವು ಬೀಗ ಹಾಕಿ ಪೂರ್ತಿ ಸರ್ಕಾರ ಸತ್ತೋಗಿದೆ. ಎಲ್ಲ ಸಿಎಂ ಎಲ್ಲ ಕಚೇರಿ ವಿಧಾನಸೌಧಕ್ಕೆ ಬೀಗ ಹಣ ಬಿಡುಗಡೆ ಮಾಡಿ, ರೈತರಿಗೆ ಹಣ ಬಿಡುಗಡೆ ಮಾಡಿ, ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಿ, ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡಿ, ಪಾಪರಾಗಿರೋ ಸರ್ಕಾರಕ್ಕೆ ಇನ್ನೇನು ಹಾಕೋದು ಬೀಗ ಹಾಕೋದು ಪಾಪರಾಗಿ.